ಇನ್ನು ಮಳೆ ಸುದ್ದಿ ನೋಡೋದಾದ್ರೆ ರಾಜ್ಯದಾದ್ಯಂತ ಮಳೆ ಅಬ್ಬರಿಸ್ತಾ ಇದೆ. ಮಳೆ ಬಂದ್ರೆ ಖುಷಿನೇ, ಯಾಕಂದ್ರೆ ಬೆಳೆ ಆಗತ್ತೆ, ಜನ ನೆಮ್ಮದಿಯಾಗಿರ್ತಾರೆ ಅಂತ. ಆದ್ರೆ ಈಗ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ ಈ ಮಳೆ ಜನರ ನೆಮ್ಮದಿಯನ್ನ ಹಾಳು ಮಾಡ್ತಾ ಇದೆ. ರಾಜ್ಯದ 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ರಾಜ್ಯದಾದ್ಯಂತ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಕರಾವಳಿ, ಮಲೆನಾಡು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇದೆ. ಅಬ್ಬರದಲ್ಲಿ ಮಳೆ ಸುರಿತಾ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಉತ್ತರ ಕನ್ನಡ ಭಾಗದಲ್ಲಂತೂ ಎಡಬಿಡದೆ ಮಳೆ ಸುರಿತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ ಭಾಗಗಳಲ್ಲಿ ಮಳೆ ಅಬ್ಬರ ಹೇಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದೆ. ವಿಜಯಪುರ, ಬಾಗಲಕೋಟೆ, ಗದಗ್ನಲ್ಲೂ ಯೆಲ್ಲೋ ಅಲರ್ಟ್ ಜಾರಿಯಲ್ಲಿದೆ. ಭಾರೀ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಈ ಬಾರಿಯ ಮಳೆಗಾಲ ಆರಂಭದಲ್ಲೇ ಅಬ್ಬರಿಸ್ತಾ ಇದ್ದು ಆರಂಭದಲ್ಲೇ ಸಾಕಷ್ಟು ಅನಾಹುತಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಇನ್ನು ಯಾವ್ಯಾವ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೇಗಿದೆ, ಮಂಗಳೂರು, ಹಾಸನ ಮತ್ತು ಕೊಡಗಿನಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಲ್ಲಿನ ಸಿಚುವೇಶನ್ ಬಗ್ಗೆ ತಿಳಿಸ್ತಾರೆ. ಮೊದಲನೇದಾಗಿ ಹಾಸನದಿಂದ ಹರೀಶ್ ಇದ್ದಾರೆ ಸಂಪರ್ಕದಲ್ಲಿ. ಹರೀಶ್, ಹಾಸನದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಮಳೆಗಾಲದ ಆರಂಭದಲ್ಲೇ ಈ ತರ ಭರ್ಜರಿ ಮಳೆ ಆಗ್ತಾ ಇರೋದ್ರಿಂದ ಹಾಸನ ಭಾಗದಲ್ಲಿ ಸಾಕಷ್ಟು ಅವಾಂತರಗಳಾಗಿದೆ. ಅಲ್ಲಿನ ಸಿಚುವೇಶನ್ ಹೇಗಿದೆ? ಶ್ವೇತಾ, ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗಿದ್ದು ಜನಜೀವನ ಅಸ್ತವ್ಯಸ್ತ ಆಗಿದೆ. ರಸ್ತೆಯ ಮೇಲೆ ಮಣ್ಣು ಕುಸಿತ ಆಗಿದೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ವಾಹನ ಸಂಚಾರ ಸಾಕಷ್ಟು ಸಂಕಷ್ಟವನ್ನು ತಂದೊಡ್ಡಿದೆ. ನೀವು ಸಕಲೇಶಪುರ ತಾಲೂಕಿನ ಚಿತ್ರಣವನ್ನು ನಿಮಗೆ ಇಲ್ಲಿ ವಿವರಿಸ್ತಾ ಹೋಗ್ತೇನೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಶ್ವೇತಾ. ಇದು ಸಕಲೇಶಪುರ ತಾಲೂಕಿನ ಆನೆಮಹಲ್ ಬಳಿ ನಾವಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿಘಾಟ್ ರಸ್ತೆ ಇದು. ಇಲ್ಲಿ ಎಷ್ಟರ ಮಟ್ಟಿಗೆ ಭೂಕುಸಿತ ಉಂಟಾಗಿದೆ, ಅದರಲ್ಲೂ ರಸ್ತೆಯ ಮೇಲೆ ಭೂಕುಸಿತ ಉಂಟಾಗಿದೆ ಅನ್ನೋದನ್ನು ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಬಹಳ ಭಯಾನಕವಾಗಿದೆ ಇಲ್ಲಿಯ ದೃಶ್ಯ. ಏಕೆಂದರೆ 100 ಅಡಿಗಳಷ್ಟು ಮೇಲ್ಭಾಗದಿಂದ ರಸ್ತೆಯ ಮೇಲ್ಭಾಗಕ್ಕೆ ಮಣ್ಣು ಕುಸಿದಿರೋದ್ರಿಂದ ಆತಂಕದಲ್ಲಿ ವಾಹನ ಸವಾರರು ಓಡಾಟವನ್ನು ನಡೆಸ್ತಾ ಇದ್ದಾರೆ. ನೀವು ಮತ್ತೊಂದು ಭಾಗದಲ್ಲಿ ನೋಡ್ಬೋದು, ವಾಹನ ಸವಾರರು ಸಹ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಭಯದಲ್ಲಿ, ಆತಂಕದಲ್ಲಿ ವಾಹನ ಸವಾರ ಮಾಡುವಂತಹ ಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ. ನೀವು ದೃಶ್ಯದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಚಿತ್ರಣ ಮುಂಗಾರು ಮಳೆಯ ಆರ್ಭಟದಿಂದಾಗಿ ಎಷ್ಟರ ಮಟ್ಟಿಗೆ ಸಂಕಷ್ಟವನ್ನು ತಂದೊಡ್ಡಿದೆ ಅನ್ನುವಂತಹದ್ದು. ಮುಂಗಾರು ಮಳೆಯ ಆರಂಭದಲ್ಲೇ ಸಾಕಷ್ಟು ಅವಘಡಗಳು, ಅವಾಂತರಗಳು ಸಹ ಸೃಷ್ಟಿಯಾಗಿದೆ. ಜನರು ಒಂದು ಕಡೆ ಜೀವನ ಕೈಯಲ್ಲಿ ಹಿಡಿದುಕೊಂಡು ವಾಹನ ಸಂಚಾರ ಮಾಡುವಂತಹ ಸ್ಥಿತಿ ನಿರ್ಮಾಣ ಆದರೆ ಮತ್ತೊಂದು ಭಾಗದಲ್ಲಿ, ಗುಡ್ಡದ ಮೇಲ್ಭಾಗದಲ್ಲಿರುವಂತಹ ಜನರು ಸಹ ಆತಂಕದಲ್ಲಿ ಜೀವನವನ್ನು ನಡೆಸಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಶ್ವೇತಾ. ಎಸ್ ಹರೀಶ್, ಇನ್ನು ಮಂಗಳೂರಿನಲ್ಲಿ ಸಿಚುವೇಶನ್ ಹೇಗಿದೆ? ಭರತರಾಜ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಭರತರಾಜ್, ದಕ್ಷಿಣ ಕನ್ನಡ ಭಾಗದಲ್ಲಿ ಮಳೆ ಬಂದ್ರೆ ಮಳೆ ನೀರು ಸಮುದ್ರ ಸೇರ್ತಾ ಇತ್ತು. ಆದ್ರೆ ಈಗ ಪರಿಸ್ಥಿತಿ ಹಾಗಲ್ಲ. ಮರಗಳು ಬಿದ್ದು ಅವಾಂತರ ಆಗಿದೆ, ರಸ್ತೆ ತುಂಬೆಲ್ಲ ನೀರು, ವಾಹನ ಸವಾರರು ಪರದಾಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಸುರಿತಾ ಇರುವಂತ ಈ ಮಳೆಯಿಂದ ಏನೆಲ್ಲ ಅನಾಹುತಗಳಾಗ್ತಾ ಇದೆ ಈಗ? ಶ್ವೇತಾ, ಹೌದು. ಅಂದರೆ ಕಳೆದ 10-16 ವರ್ಷಗಳಲ್ಲಿ ಮುಂಗಾರು ಪೂರ್ವ ಅವಾಂತರಗಳಿಗೆ ಮಂಗಳೂರು ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಸಾಕ್ಷಿಯಾಗಿದೆ ಅಂತಲೇ ಹೇಳಬಹುದು. ಕಳೆದ 2-3 ದಿನಗಳಲ್ಲಿ ಕರಾವಳಿ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಒಂದಷ್ಟು ಅವಾಂತರಗಳಾಗ್ತಾ ಇದೆ. ಕೆಲವೊಂದು ಅವಾಂತರಗಳು ಪ್ರಕೃತಿ ನಿರ್ಮಿತ ಆಗಿದ್ರೆ, ಕೆಲವೊಂದು ಇಲ್ಲಿನ ಸ್ಥಳೀಯ ಆಡಳಿತಗಳು ಮಳೆಯ ಪೂರ್ವಭಾವಿಯಾಗಿ ಮಾಡದೇ ಇರುವಂತಹ ಒಂದಷ್ಟು ಅವ್ಯವಸ್ಥೆಗಳ ಕಾರಣದಿಂದಾಗಿ ಇಲ್ಲಿ ಒಂದಷ್ಟು ಅವಾಂತರಗಳಾಗಿದೆ. ಪ್ರಮುಖವಾಗಿ ನಾನೀಗ ಒಂದು ಸ್ಪಾಟ್ನಲ್ಲಿ ಇದ್ದೀನಿ. ಇದು ಮಂಗಳೂರಿನ ಮಳವೂರು ಅನ್ನುವಂಥ ಬ್ರಿಡ್ಜ್. ಇದು ಮಳವೂರು ಕಿಂಡಿ ಅಣೆಕಟ್ಟು. ಅಂದ್ರೆ ಕೇವಲ 2-3 ದಿನಗಳಲ್ಲಿ ಸುರಿದ ಮಳೆಗೆ ಈ ಎಲ್ಲ ಕಿಂಡಿ ಅಣೆಕಟ್ಟಿನ ಅಷ್ಟು ಗೇಟ್ಗಳನ್ನು ತೆರೆಯುವಂತ ಅನಿವಾರ್ಯತೆ ಸದ್ಯಕ್ಕೆ ಬಂದಿದೆ. ಅಂದ್ರೆ ಈ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಅನ್ನುವಂಥದ್ದು ಇದಕ್ಕೆ ಒಂದು ಸಾಕ್ಷ್ಯವಾಗಿ ನಿಲ್ಲುತ್ತೆ. ಯಾಕಂದ್ರೆ ಸಹಜವಾಗಿ ಜೂನ್ನ ನಂತರ ಇದರ ಗೇಟ್ಗಳನ್ನು ತೆರೀತಾರೆ. ಜೂನ್ನ ನಂತರವಷ್ಟೇ ಇಲ್ಲಿನ ಗೇಟ್ಗಳನ್ನು ತೆರೆದು ನೀರನ್ನು ಅದರ ಒಳಹರಿವು ಹೆಚ್ಚಾದಾಗ ಅದನ್ನು ಹೊರಗೆ ಬಿಡುವಂತ ಪ್ರಕ್ರಿಯೆಗಳಾಗುತ್ತೆ. ಆದರೆ ಈ ಬಾರಿ ಇಲ್ಲಿ ನೀರಿನ ಹರಿವು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸುತ್ತಮುತ್ತ ಸಾಕಷ್ಟು ಕೃಷಿ ಭೂಮಿಗಳಿವೆ, ಒಂದಷ್ಟು ಜನವಸತಿ ಪ್ರದೇಶಗಳಿವೆ. ಹಾಗಾಗಿ ಇಲ್ಲಿ
ಗೇಟ್ಗಳನ್ನು ಸುಮಾರು ಒಂದು 50-60 ಗೇಟ್ಗಳಿರ್ಬೋದು. 60 ಗೇಟ್ಗಳನ್ನು ಕೂಡ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಬೆಳಗಿನಿಂದ ಮಧ್ಯಾಹ್ನದವರೆಗೆ ಎಲ್ಲವನ್ನ ತೆರವುಗೊಳಿಸಿದ್ದಾರೆ. ಹಾಗಾಗಿ ಇದನ್ನು ತೆರವುಗೊಳಿಸಿದ ಪರಿಣಾಮವಾಗಿ ಒಂದಷ್ಟು ಜನ ಅಲ್ಲಿ ನಿಟ್ಟುಸಿರು ಬಿಡುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇದು ಕೇವಲ ಮಂಗಳೂರು ನಗರದಿಂದ ಸುಮಾರು ಒಂದು 10 ಕಿಲೋಮೀಟರ್ ದೂರದ ಪರಿಸ್ಥಿತಿ. ಆದರೆ ಇವತ್ತು ಈ ಮಳೆಗೆ ಮಂಗಳೂರು ನಗರ ಅಕ್ಷರಶಃ ಒಂದಷ್ಟು ಸಮಸ್ಯೆಗೆ ಸಿಲುಕಾಕೊಂಡಿತ್ತು. ಯಾಕಂದ್ರೆ ಮಂಗಳೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ, ನಾವು ನಗರದ ಹೃದಯ ಭಾಗದ ಪಂಪೆಲ್ ಸರ್ಕಲ್, ಕಳೆದ ಅನೇಕ ವರ್ಷಗಳಿಂದ ಈ ಒಂದು ಸರ್ಕಲ್ ಮಳೆ ಬಂದು ಅಂದ್ರೆ ಸಾಕು, ಈ ಸರ್ಕಲ್ ನಲ್ಲಿ ಅನೇಕ ಅವಘಡಗಳು ನಡೆಯುತ್ತೆ. ನೀರು ಹೆಚ್ಚಾಗಿ ತುಂಬಿಕೊಂಡಂತ ಪರಿಣಾಮವಾಗಿ ವಾಹನಗಳು ಅದರಲ್ಲಿ ಸಿಲುಕು ಹಾಕೊಳ್ಳುವಂಥದ್ದು ಇಲ್ಲಿ ಮಾಮೂಲಿಯಾಗಿ ಹೋಗಿದೆ. ಇದಕ್ಕೆ ಕಾರಣ ಸಹಜವಾಗಿ ಅಲ್ಲಿ ಹೋಗುವಂತ ರಾಜಕಾಲುವೆಯ ಹೂಲನ್ನ ಎತ್ತದೇ ಇರುವಂತದ್ದು ಕೂಡ ಒಂದು. ಅದರ ಜೊತೆಗೆ ಮಂಗಳೂರಿನಲ್ಲಿ ಮುಳುಗಡೆ ಪ್ರದೇಶಗಳು ಅಂತಾನೆ ಗುರುತಿಸಿಕೊಂಡಿರುವಂತ ಕೊಡಿಯಾಲ್ ಬೈಲ್, ಭಗವತಿ ನಗರ, ಕರಂಗಲ್ಪಾಡಿ ಆ ಜಾಗಗಳಲ್ಲೂ ಕೂಡ ಬೆಳಗ್ಗಿನಿಂದ ಅನೇಕ ಮನೆಗಳಿಗೆ ನೀರು ನುಗ್ಗಿರುವಂತದ್ದು, ಆ ಮನೆಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಅದರ ಜೊತೆಗೆ ನೇತ್ರಾವತಿ ಸೇರಿದಂತೆ ಪಳಗುಣಿ ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಾಗಿರುವಂತದ್ದು, ನೀರಿನ ಮಟ್ಟ ಹೆಚ್ಚಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹರಿತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯವನ್ನ ನಾವು ಎಕ್ಸಾಂಪಲ್ ತೆಗೆದುಕೊಂಡ್ರು, ಕುಮಾರಧಾರದ ಹರಿವು ಹೆಚ್ಚಾಗಿರುವಂತದ್ದು. ಚಿಕ್ಕಮಗಳೂರು ಮತ್ತು ಹಾಸನ ಭಾಗದಲ್ಲಿ ಮಳೆಯಾಗುವಂತ ಕಾರಣದಿಂದಾಗಿ ಸ್ನಾನಘಟ್ಟ ಕೂಡ ಮುಳುಗಡೆಯಾಗಿ ಅಲ್ಲಿ ಪ್ರವಾಸಿಗರಿಗೆ ಒಂದು ಸೂಚನೆಯನ್ನ ಬಹಳ ಖಡಕ್ ಆಗಿ ಕೊಡಲಾಗಿದೆ. ಹಾಗಾಗಿ ಕರಾವಳಿಯ ನದಿ ಪಾತ್ರಗಳು, ಸಮುದ್ರ ತೀರಗಳಲ್ಲಿ ಯಾರು ಕೂಡ ಪ್ರವಾಸಿಗರು ಬರಬಾರದು ಅನ್ನುವಂಥ ಸೂಚನೆಗಳನ್ನ ಮುಂದಿನ 5 ದಿನಗಳ ಕಾಲ ಕೊಟ್ಟಿದ್ದಾರೆ. ಅದರ ಜೊತೆಗೆ ರೆಡ್ ಅಲರ್ಟ್ ಕೂಡ 3-4 ದಿನಗಳ ಕಾಲ ಕಂಟಿನ್ಯೂಸ್ ಆಗಿರುತ್ತೆ. ನಿರಂತರವಾಗಿ ಇಲ್ಲಿ ಮಳೆ ಸುರಿತಾ ಇದೆ. ಮಳೆ ನಿರಂತರ 3-4 ಗಂಟೆ ಬಂದಾಗ ಮಂಗಳೂರು ನಗರದ ರಸ್ತೆಗಳು ಬಹುತೇಕ ನದಿಯಂತಾಗಿ ಹೋಗುತ್ತೆ. ಅಂತ ಸಿಚುವೇಶನ್ ಇವತ್ತು ಬೆಳಗಿನಿಂದ ಮಂಗಳೂರಿನಲ್ಲಿ ಕಂಡು ಬಂದಿರುವಂತದ್ದು. ಸದ್ಯಕ್ಕೆ ನಿರಂತರ ಮಳೆ ಅಲ್ಲದೆ ಇದ್ರೂ ಕೂಡ ಹನಿ ಹನಿಯಾಗಿ ಮಂಗಳೂರಿನಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಮಧ್ಯಾಹ್ನ ಬಳಿಕ ಮತ್ತೆ ಮಳೆ ಬಿಗುಸು ಪಡೆದುಕೊಂಡ್ರೆ ಅಂತ ಪರಿಸ್ಥಿತಿಗಳು ಅನೇಕ ಕಡೆಗಳಾಗಬಹುದು. ಸಣ್ಣ ಪುಟ್ಟ ಗುಡ್ಡ ಕುಸಿತಗಳು ಮತ್ತು ಭೂಕುಸಿತಗಳು ಆಗ್ತಾ ಇರುವಂತದ್ದು. ಇದು ಒಟ್ಟು ಸದ್ಯಕ್ಕೆ ಮಂಗಳೂರಿನಲ್ಲಿ ಇರುವಂತಹ ಸಿಚುವೇಶನ್. ಓಕೆ ಭರತ್ ರಾಜ್, ಇನ್ನು ಮಡಿಕೇರಿಯಲ್ಲಿ ಪರಿಸ್ಥಿತಿ ಹೇಗಿದೆ? ರವಿ ಇದ್ದಾರೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ರವಿ, ಮಡಿಕೇರಿಯಲ್ಲಿ ಮಳೆ ಬಂದ್ರೆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ನಿಜ, ಆದ್ರೆ ಭಾರಿ ದೊಡ್ಡ ಮಳೆಯನ್ನ ತಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಮಡಿಕೇರಿ ಇಲ್ಲ. ಹೊರಗಡೆಯಿಂದ ಹೋಗೋ ಪ್ರವಾಸಿಗರು ಕೂಡ ಬಹಳ ಅಲರ್ಟ್ ಆಗಿರ್ಬೇಕು. ಅದ್ರ ಜೊತೆಗೆ ಮಡಿಕೇರಿಯಲ್ಲಿರೋ ಜನರು ಕೂಡ ಈ ಮಳೆಯಿಂದಾಗಿ ಸಾಕಷ್ಟು ಅನುಭವಿಸ್ತಾ ಇದ್ದಾರೆ. ಹೇಗಿದೆ ಮಡಿಕೇರಿ ಈಗ? ಶ್ವೇತಾ, ಕಳೆದ 3 ದಿನಗಳಿಂದ ಸುರಿತಿರುವಂತಹ ಮಳೆ ಏನಿದೆ, ಇಡೀ ಮಳೆಗೆ ಸಂಪೂರ್ಣವಾಗಿ ಇಡೀ ಕೊಡಗು ಒಂದು ರೀತಿ ನಲುಗಿ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಬಹಳ ಮುಖ್ಯವಾಗಿ ಜಿಲ್ಲೆಯಲ್ಲಿ ಎಲ್ಲಾ ರಸ್ತೆಗಳಲ್ಲೂ ಕೂಡ, ಅದು ಹೈವೇ ಆಗಿರ್ಬೋದು ಅಥವಾ ಗ್ರಾಮೀಣ ರಸ್ತೆಗಳಾಗಿರ್ಬೋದು, ಎಲ್ಲ ರಸ್ತೆಗಳಲ್ಲೂ ಕೂಡ ಮುಖ್ಯವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮರಗಳು ಉರುಳಿ ಬೀಳ್ತಿರೋಂಥದ್ದು. ಮತ್ತೊಂದು ಕಡೆ ವಿದ್ಯುತ್ ಕಂಬಗಳೇನಿದೆ, ವಿದ್ಯುತ್ ಕಂಬಗಳು ಕೂಡ ಉರುಳಿ ಬೀಳ್ತಿರೋಂಥದ್ದು. ಹೀಗಾಗಿ ಇಡೀ ಜಿಲ್ಲೆಯಲ್ಲಿ ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ರೀತಿಯ ಕತ್ತಲೆಯ ಕೂಪವಾಗಿ ನಿರ್ಮಾಣ ಆಗಿದೆ ಅನ್ನೋಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನಿರಂತರವಾಗಿ ಕೆಇಬಿ ಸಿಬ್ಬಂದಿ ಕೂಡ ಮಳೆಯನ್ನು ಲೆಕ್ಕಿಸದಲ್ಲೇ ನಿರಂತರವಾಗಿ ವಿದ್ಯುತ್ ಅನ್ನು ಸಂಪರ್ಕವನ್ನು ಕಲ್ಪಿಸುವಂತಹ ಕೆಲಸವನ್ನ ಮಾಡ್ತಿದ್ರು ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿರುವಂತದ್ದು. ಕಳೆದ 3 ದಿನಗಳಲ್ಲಿ ಬರೋಬ್ಬರಿ 400ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಬಿದ್ದೋಗಿದೆ ಅನ್ನಂತಹ ಮಾಹಿತಿ ಸದ್ಯಕ್ಕೆ ಕೆಇಬಿ ಇಲಾಖೆ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಏನು ಇಡೀ ಕೊಡಗಿನಲ್ಲಿ ಹರಿಯುವಂತಹ ಕಾವೇರಿ ನದಿ ಇದೆ, ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ತುಂಬ ಹರಿತಾ ಇದೆ. ಬಹಳ ಮುಖ್ಯವಾಗಿ ಭಾಗಮಂಡಲದ ತಲಕಾವೇರಿ ಏನಿದೆ, ತಲಕಾವೇರಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿತಿರುವಂತದ್ದು. ಕಳೆದ 24 ಗಂಟೆಗಳಲ್ಲಿ ಬರೋಬ್ಬರಿ 11 ಇಂಚು ಮಳೆ ಸುರಿದಿದೆ ಅನ್ನೋಂಥದ್ದು. ಮತ್ತೆ ಹಾಗೇನೆ ಭಾಗಮಂಡಲ ಏನಿದೆ, ಭಾಗಮಂಡಲ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಸ್ನಾನಘಟ್ಟ ಏನಿದೆ, ತ್ರಿವೇಣಿ ಸಂಗಮ, ಅವೆಲ್ಲವೂ ಕೂಡ ಭರ್ತಿಯಾಗಿರುವಂತದ್ದು. ಕಾವೇರಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ತುಂಬಿ ಹರಿತಾ ಇದೆ. ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಗ್ರಾಮಗಳನ್ನ ಟಚ್ ಮಾಡಿ ಹರಿಯುವಂತಹ ಕಾವೇರಿ ಈಗಾಗಲೇ ಕಳೆದ 3 ದಿನಗಳ ಹಿಂದೆ ನೋಡಿದ್ರೆ ಸಂಪೂರ್ಣವಾಗಿ ಖಾಲಿ ಅಂತ ಹೇಳಿ ಕಾಣಿಸ್ತಾ ಇತ್ತು. ಆದ್ರೆ 3 ದಿನಗಳಲ್ಲಿ ಕಾವೇರಿ ನದಿ ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇದೆ. ಸೊ ಇನ್ನ ಏನಾದ್ರೂ ಮಳೆ ಖಂಡಿತವಾಗಿ ಏನಾದ್ರೂ ಕಂಟಿನ್ಯೂ ಆಗಿದ್ದೇ ಆದಲ್ಲಿ ಒಂದು ರೀತಿಯ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನಂತಹ ಸ್ಥಿತಿಯಲ್ಲಿ ಇದೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈಗ ಕಾವೇರಿ ತುಂಬಿ ಹರಿತಿರುವಂತದ್ದು. ಹೀಗಾಗಿ ಸಾಕಷ್ಟು ಕಡೆಗಳಲ್ಲಿ ಪ್ರವಾಹದ ಆತಂಕನೂ ಕೂಡ ಮನೆ ಮಾಡಿದೆ. ಈಗ ವಿಶೇಷವಾಗಿ ವಿರಾಜಪೇಟೆ ತಾಲೂಕಿನ ಕರಡಿಗೋಡು ಏನಿದೆ, ಆ ಭಾಗದಲ್ಲಿ ಈಗಾಗಲೇ ಗ್ರಾಮದ ಹತ್ತತ್ರ ಕಾವೇರಿಯ ನದಿಯ ನೀರು ಬಂದಿರುವಂತದ್ದು. ಇನ್ನು ಕೇವಲ 2-3 ಅಡಿ ನೀರು ಬಂದ್ರೆ ಸಿದ್ದಾಪುರ, ಕರಡಿಗೋಡು ಆ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗುತ್ತೆ. ಮತ್ತೊಂದು ಕಡೆ ಕುಶಾಲನಗರ ಭಾಗದ ಸಾಕಷ್ಟು ಬಡಾವಣೆಗಳೇನಿದೆ, ಅಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನಂತಹ ಸ್ಥಿತಿಯಲ್ಲಿ ಇದೆ. ಒಟ್ಟಲ್ಲಿ ಕೊಡಗಿನಲ್ಲಿ ಕಳೆದ 3 ದಿನಗಳ ಕಾಲ ಸುರಿದಂತಹ ಮಳೆ ಏನಿದೆ, ಆ ಮಳೆಯಿಂದಾಗಿ ಬಹಳ ದೊಡ್ಡ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶ್ವೇತಾ, ಎಸ್ ಸರ್, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.